ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಕಟ್ಟಡಗಳಿಗೆ ಡಬಲ್ ತೆರಿಗೆ ಭರಿಸಿಕೊಳ್ಳುವ ಬದಲು ಸಿಂಗಲ್ ತೆರಿಗೆ ಭರಿಸಿಕೊಳ್ಳಲು ಸರ್ಕಾರ ಆದೇಶ ಮಾಡಿರುವುದು ಬಡ ಜನತೆಗೆ ಅನುಕೂಲವಾಗಿದೆ ಎಂದು ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ದಿನೇಶ್ ನಾಶಿಪುಡಿ ಹೇಳಿದರು. ಶುಕ್ರವಾರ ಬೆಳಗಾವಿಯ ಕೆಎಂಎಂ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಮಹಾನಗರ ಪಾಲಿಕೆಯಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿದ ಕಟ್ಟಡಕ್ಕೆ ಮೊದಲು 2 ಪಟ್ಟು ತೆರಿಗೆ ಭರಿಸಿಕೊಳ್ಳಬೇಕು ಎಂಬ ನಿಯಮವಿತ್ತು. ಈಗ ರಾಜ್ಯ ಸರ್ಕಾರ ಕಾಯ್ದೆ ತಿದ್ದುಪಡಿ ಮಾಡಿ ಒಂದೇ ಬಾರಿ ತೆರಿಗೆ ಭರಿಸಿಕೊಳ್ಳಬೇಕು ಎಂಬ ನಿಯಮ ಮಾಡಿರುವುದರಿಂದ ಸಾಕಷ್ಟು ಬಡ ಜನರಿಗೆ ಅನುಕೂಲವಾಗಿದೆ ಎಂದರು. ಮೊಟ್ಟ ಮೊದಲಿಗೆ ನಾನು ಬೆಳಗಾವಿ ಮಹಾನಗರ ಪಾಲಿಕೆ ಜನತೆಗೆ ನಮಸ್ಕರಿಸುತ್ತಾ, ಇವತ್ತು ನಾವು ಇದೊಂದು ಪ್ರೆಸ್ ಮೀಟ್ ಏನು ಇದನ್ನು ಇವತ್ತು ಇವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಏನು ಕೊಡಾತೀವಿ ಅಂದ್ರೆ, ಏನು ಮಹಾನಗರ ಪಾಲಿಕೆ ಒಳಗೆ ಅನ್ನೆಸೆಸರಿ ಪ್ರಾಪರ್ಟೀಸ್ ಏನು ವಿತೌಟ್ ಬಿಲ್ಡಿಂಗ್ ಪರ್ಮಿಷನ್ ಅದು ಕಟ್ಟಿರ್ತಾರೋ ಅವ್ರಿಗೆ ಇದಕ್ಕಿಂತ ಮುಂಚೆ ಪ್ರತಿ ವರ್ಷ ಡಬಲ್ ಟ್ಯಾಕ್ಸ್ ಅದನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಮತ್ತು ಅದು ನಮ್ಮದು ಆ್ಯಕ್ಟ್ ಒಳಗೂ ಇತ್ತು, 112C ಒಳಗೆ ಅದನ್ನು ಡಬಲ್ ಟ್ಯಾಕ್ಸ್ ತೊಗೋಬೇಕಂತೇಳಿ ಅದ್ರೊಳಗಿತ್ತು. ಆಮೇಲೆ ಏನಾಯಿತು, ಇದ್ರ ನಂತರ ನಾನು ದಿನಾಂಕ 29/11/23 ಈ 112C ತಾವಿಲ್ಲಿ ನೋಡ್ಬೋದು, ಇದ್ರೊಳಗೆ ನಾ ಅವ್ರಿಗೆ ಒಂದು ಮನವಿ ಮಾಡ್ಕೊಂಡಿದ್ದೆ. ಅವಾಗನ ಏನಂತೇಳಿ, ಇದೇನು ನೀವು ಡಬಲ್ ಟ್ಯಾಕ್ಸ್ಗಳಾಗ್ತೀರಿ, ಇದನ್ನು BBMP ಒಳಗೆ ಇತ್ತಲ್ಲ ರೀ, ಅಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ 2023 ವಿಧಾನಸಭೆಯ ವಿಧೇಯಕ ಸಂಖ್ಯೆ 1ರಲ್ಲಿ 144ನೇ ಪ್ರಕರಣ 6ನೇ ಉಪ ಪ್ರಕರಣದಲ್ಲಿ 2 ಪಟ್ಟು ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು ಎಂಬ ಹೊಸ ವಿಧೇಯಕವನ್ನು ಜಾರಿಗೆ ತಂದಿದ್ದು. ಅದೇ ಪ್ರಕಾರ ಬೆಳಗಾವಿ ಮಹಾನಗರ ಪಾಲಿಕೆ ಪ್ರಕರಣ 112C ಉಪ ಪ್ರಕರಣ 3ರಲ್ಲಿ 2 ಪಟ್ಟು ಎಂಬ ಪದವನ್ನು ಬಿಡಬೇಕೆಂದು ತಮ್ಮಲ್ಲಿ ಜನರ ಪರವಾಗಿ ನಾ ಆ ಟೈಮ್ಗೆ ಒಂದು ಮನವಿ ಕೊಟ್ಟಿದ್ದೀನಿ ರೀ ಅಲ್ಲಿ. ಆದರೆ ಅದೇನು ದೇವ್ರ ಇಚ್ಛೆ, ಈಗಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ 10/9/24 ಒಂದು ಆದೇಶ ಮಾಡಿತ್ತು. ಅದ್ರೊಳಗೆ ಏನು ಆದೇಶ ಮಾಡಿತ್ತು ಅಂದ್ರೆ, ಏನೀಗ ಡಬಲ್ ಟ್ಯಾಕ್ಸ್ ಏನು ಇವರು ಈಗ ಅನ್ನೆಸರಿ ಪ್ರಾಪರ್ಟೀಸ್ಗಳು ಡಬಲ್ ಟ್ಯಾಕ್ಸ್ ಕಟ್ತಾರೋ ಅವ್ರಿಗೆ ಒಂದು ಸಲಕ್ಕೆ ಮಾತ್ರ ಅಷ್ಟೇ ಡಬಲ್ ಟ್ಯಾಕ್ಸ್ ತೊಗೋಬೇಕು. ಅದರ ನಂತರ ಇತ್ತಲ್ಲ ಸಿಂಗಲ್ ಟ್ಯಾಕ್ಸ್ ತೊಗೋಬೇಕಂತೇಳಿ ಒಂದು ಕಾಯ್ದೆ ಒಳಗೆ ತಿದ್ದುಪಡಿ ತಂದಿದೆ. ಅದ್ರ ಪ್ರಕಾರ ಇಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೂ ಮಾಡಬೇಕಂತೇಳಿ ಅಂದು ನಾವು ಮೊನ್ನೆ ನಡೆದಂಥ ಒಂದು ಕೌನ್ಸಿಲ್ ಮೀಟಿಂಗ್ದಲ್ಲಿ ಒಂದು ಮಾತಾಡಿದೆವು. ಆದರೆ ಈಗ ಮತ್ತೊಂದು ಅದ್ರೊಳಗೆ ನನಗೆ ವಿಷಯ ಏನು ಇದನ್ನಾಯ್ತು ಅಂದ್ರೆ, ನಾವು ಆವಾಗ 26-27 ಮಾಡ್ರಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ. ಆದರೆ ಇದು ಬಿಲ್ ಪಾಸ್ ಆಗಿದ್ದು 10/9/24 ರೀ. ಅಂದ್ರೆ 24-25 ತನಕ ಯಾರು ಟ್ಯಾಕ್ಸ್ ತುಂಬ್ಯಾರಲ್ಲ ರೀ, ಅವ್ರು ಡಬಲ್ ತುಂಬಿದಂಗೆ ಆಯ್ತು ರೀ ಅಲ್ಲಿ. ಇನ್ನು ನೆಕ್ಸ್ಟ್ ನನ್ನ ಪ್ರಕಾರ ಏನಿದೆ 25-26 ಇದು ಸಿಂಗಲ್ ಟ್ಯಾಕ್ಸ್ ಮಾಡ್ಬೇಕು, ಚಾಲು ಮಾಡ್ಬೇಕಂತೇಳಿ ಅಂದ ನಾ ಮಾನ್ಯ ಆಯುಕ್ತರಲ್ಲಿ ತಮ್ಮ ಮುಖಾಂತರ ಮನವಿ ಮಾಡಿದ್ರು. ಯಾಕಂದರೆ ಇದೊಂದು ಮಾಡಿದ್ದಾದಲ್ಲಿ ಈಗ ತಾವು ನೋಡಾದ್ರಿ, ಮೊದಲೇ ಎಲ್ಲ ಎಷ್ಟೊಂದು ಎಲ್ಲ ಜೀವನ ಸಾಗಿಸೋದು ಅಷ್ಟೊಂದು ಈಸಿ ಇಲ್ಲ. ಯಾಕಂದ್ರೆ ಬಡರ ಜನರಿಗೆ ಅದಕ್ಕೆ ಸಾಧ್ಯ ಆದಷ್ಟು ಇದನ್ನು 25-26 ಇದನ್ನು ಮಾಡ್ಬೇಕಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗಿನ ಜನರ ಪರವಾಗಿ ಮನವಿ ಮಾಡಿದ್ರು. ಮತ್ತು ಅವ್ರಿಗೊಂದು ನಾವು ಹೋಳಿದೊಂದು ಗಿಫ್ಟ್ ಕೊಟ್ಟಂಗೆ ಆಗ್ತಿದ್ರಿ, ಹೋಳಿ ಹಬ್ಬದೊಂದು. ಅದಕ್ಕೆ 25-26 ಏನು ಇದರಿಂದ ಇದನ್ನು ಟ್ಯಾಕ್ಸ್ ಇದು ಸಿಂಗಲ್ ಮಾಡ್ಬೇಕಂತೇಳಿ ಆಯುಕ್ತರಿಗೆ ಜನರ ಪರವಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಸರ್. ಥ್ಯಾಂಕ್ ಯು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।